ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಯೋಜನೆ ಆಗಿತ್ತು. 2024-25ರಿಂದ ನೀರು ಕೊಡ್ತಾ ಇದ್ದಾರೆ. ಅಡವಿ ಸಿದ್ದೇಶ್ವರ ಶಂಕರಲಿಂಗ ಹೇಳಿದ್ರು ಇದು ಇನ್ನೇನು ಮೊನ್ನೆ ಇದನ್ನ ಮುಗಿಸಿದ್ದಾರೆ, ಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ 2026-27 ಹಂಗಾಮಿಗೆ ನಾವು ರೈತರಿಗೆ ನೀರನ್ನ ಕೊಡ್ತೀವಿ. ಆಮೇಲೆ ಈ ಹಿಡಕಲ್ ಡ್ಯಾಮ್ ನಾವು ಹೂಳೆತ್ತುದು ಹೇಳಿದ್ರು. ಇದು ನಾವು ನಮ್ಮಲ್ಲಿ ಒಂದು KRS ಅಂತ ಅಲ್ಲಿ ಮೈಸೂರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅವರಿಗೆ ಒಪ್ಪಿಸಿದೀವಿ ಎಷ್ಟು ಹೂಳಿದೆ, ಇದನ್ನ ಹೂಳು ತೆಗಿಬೇಕಾದ್ರೆ ಏನು ಅಂದ್ರೆ ಈಗ ಏನಾಗಿದೆ, ಇಡೀ ಜಗತ್ತಲ್ಲೇ ಇದೊಂದು ದೊಡ್ಡ ಸಮಸ್ಯೆ. ನಿಮ್ಗೂ ಗೊತ್ತಿದ್ದಂಗೆ ನಮ್ಮ ತುಂಗಭದ್ರಾ ಡ್ಯಾಮ್ ಅಲ್ಲಿ 135 TMC ನಮ್ಗೆ ಹೋಲ್ಡಿಂಗ್ ಕೆಪಾಸಿಟಿ ಇದ್ರೆ, ನೀರು ಸಂಗ್ರಹ ಮಾಡುವಂತ ಸಾಮರ್ಥ್ಯ ಇದ್ರೆ 31 TMC ನೀರು ತುಂಬಿದೆ. ಅದು 3 ರಾಜ್ಯಗಳ ಒಂದು ಅಂತಾರಾಜ್ಯ ಯೋಜನೆ ಆಗಿದ್ದು 31 TMC ಹೂಳನ್ನ ತೆಗಿಯಕ್ಕೆ ಎಷ್ಟು ಗೊತ್ತಾ 19,000 ಕೋಟಿ ಬೇಕಾಗುತ್ತೆ ಅಂತ ಅಂದಾಜು ಮಾಡಿಕೊಟ್ಟಿದ್ದಾರೆ ಜಪನೀಸ್ ಕಂಪನಿಯವರು. ಈಗ ತೆಗೆದಿರೋ ಹೂಳು ಎಲ್ಲಿ ಹಾಕೋದು ಅನ್ನೋ ದೊಡ್ಡ ಸಮಸ್ಯೆ ಬಂದಿದೆ ಅಲ್ಲಿ. ಸೊ ಅದಕ್ಕಾಗಿ ನಾವು ಬೇರೆ ಒಂದು ಡ್ಯಾಮೇ ಮಾಡಬೇಕು, ಆಲ್ಟರ್ನೇಟಿವ್ ಅಂತ ಹೇಳಿ ನೌಲಿ ಅಂತ ಒಂದು ಜಾಗದಲ್ಲಿ ಪ್ರಯತ್ನ ಅಂದ್ರೆ ಸರ್ಕಾರದ ಯೋಚನೆ ಇದೆ. ಸೊ ಆತರ ಇದೇನು ಅಷ್ಟು ಜಾಸ್ತಿ ಹೂಳು ತುಂಬಿಲ್ಲ, ಸ್ವಲ್ಪ ಕಡಿಮೆ ಇರಬಹುದು. ಆದ್ರೆ ನಾವು ಅಲ್ಲಿ ಅದಕ್ಕೆ ಬ್ಯಾಥೋಮೆಟ್ರಿಕ್ ಸರ್ವೆ ಅಂತ ಹೇಳಿ ಒಂದು ಸಣ್ಣ ಒಂದು ನಾವೇ ನಿಮ್ಗೆ ಗೊತ್ತಿದೆ, ಅದರಲ್ಲಿ ಸರ್ವೆ ಮಾಡ್ತಾರೆ. ಸೊ ಅದನ್ನ ಮಾಡಕ್ ಅವ್ರಿಗೆ ದುಡ್ಡು ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ಆ ಸರ್ವೆ ಮಾಡಿದ ಮೇಲೆ ಅದರದ ಒಂದು ಯೋಜನೆ ಮಾಡಿ ಸರ್ಕಾರದ ಮುಂದೆ ಮಂಡಿಸ್ತೀವಿ. ಆ ಭಾಗದ ಅವನೂರು ಮಾದೇವಪ್ಪನ ಆಯೋಗದವರು ಮಾದೇವಪ್ಪನವ್ರ ಕಾಲಕ್ಕೆಲ್ಲ ಏನಾಗಿತ್ತಲ್ಲ ಅದಕ್ಕೆ ಅಷ್ಟು ಜಮೀನ್ ರೊಕ್ಕ ಆಗಿನ ಕಾಲಕ್ಕೆ ಅಲ್ಲಿ ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕ ಕೊಟ್ಟಕ್ಕೆ ಏನ್ ಮಾಡ್ತೀರಿ, ನಾವೇನು ಮಲತಾಯಿ ಮಕ್ಕಳದೇವೇನು? ಹಾಗಾಗಿ ಆ ಮಲತಾಯಿ ಧೋರಣೆಯನ್ನು ಉತ್ತರ ಕರ್ನಾಟಕದಲ್ಲಿ ಮಾಡಬಾರ್ದು ಅನ್ನೋದನ್ನ ನಾವು ನಿಮಗೆ ಕಡಾಖಂಡಿತವಾಗಿ ಆಗ್ರಹ ಮಾಡ್ತೀವಿ. ಮುಂಬರುವಂತಹ ಸಂದರ್ಭದಲ್ಲಿ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿತದೆ ಅನ್ನೋ ಮಾತನ್ನ ನಮಗೆ ತಿಳಿಸ್ತೀವಿ. ಈಗ ನೋಡ್ರಿ, ಗಡಬಡಿಸ್ಬೇಡ್ರಿ ಎಲ್ಲಾರು. 50 ವರ್ಷ ಸುಮ್ಮ ಇದ್ದೀರಿ ಇದ್ದು, ಇವತ್ತು 60 ವರ್ಷ ಅಪ್ಪಾಜಿ 60 ವರ್ಷ ಅಂತ ಹೇಳ್ತಾರ. 60 ವರ್ಷ ಸುಮ್ಮದಿರಿ. ಇವತ್ತ ಹುಕ್ಕೇರಿ ಒಳಗ ಇಡೀ ಕರ್ನಾಟಕ 31 ಜಿಲ್ಲೆ ಇರ್ತಕ್ಕಂಥ MD ಅವ್ರನ್ನ ಕರೆಸಿ ನಾಳೆ ಏನು ನಿಮಗೆ ಕೆಲಸಗಳದಾವು, ಇಷ್ಟು ವರ್ಷ ವಿಳಂಬದಾವು, ಮಾನ್ಯ 6 ತಿಂಗಳು ಅಂದಿರ MD ಅವರು 1 ತಿಂಗಳು 1.5 ತಿಂಗಳ ಮುಗಿಸ್ತು ಅಂದ್ರೆ ಕೆಲವು ಯೋಜನೆಗಳು. ಯಾಕಂದ್ರೆ ಇದೆಲ್ಲ ನಿಮ್ಮ ಶಕ್ತಿ, ನಿಮ್ಮಿಂದ ಇವತ್ತು ಬದಲಾವಣೆ ಆಗತ್ತೈತಿ. ಯಾಕಂದ್ರೆ ನೋಡ್ರಿ, ಈಗ ನಾಳೆ MD ಅವ್ರ ನಿಂತು ಮತ್ತೆ ಯಾವ ಯೋಜನೆ ಎಲ್ಲೆಲ್ಲಿ ಮಲ್ಲಿಕಾರ್ಜುನ ಇರ್ಲಿ ಹಲವಾರು ಏನಿಗೆಲ್ಲ ಯೋಜನೆಗಳು ಅದಾವು, ಕೆರಿ ತುಂಬುದ ನಾಳೆ ಎಲ್ಲ ಅಡ್ಡಾಡಿ ಅವ್ರು ಸರ್ವೆ ಮಾಡಿ ಯಾವ ಹೆಚ್ಚ ಕಡಿಮೆ ಅದಾವು ಕೂಡ ಅವ್ರ MD ಅವ್ರಿಗೆ ಮತ್ತೆ ನೀರಾವರಿ ಡಿಪಾರ್ಟ್ಮೆಂಟ್ SC ಅವ್ರೆಲ್ಲ ಕೂಡ ರಿಪೋರ್ಟ್ ಕೊಡ್ರಪ್ಪ ಅಂದ್ರ ಬಹಳಷ್ಟು ಬದಲಾವಣೆ. ಇದನ್ನ ಯಾವಾಗೂ ನೀವು 10 ವರ್ಷ 20 ವರ್ಷದಿಂದ ಮಾಡ್ಬೇಕಾಗಿತ್ತು, ಆಗಿಲ್ಲ. ಆದ್ರೂ ಇವತ್ತಾದ್ರೂ ನೀವೆಲ್ಲ ರೈತ ದೇವರುಗಳೆಲ್ಲ ಸೇರಿದಿರಿ, ಇದು ನಿಮ್ಮಿಂದ್ರ ಬದಲಾವಣೆ ಆಗೈತಿ. ಅದಕ್ಕ ದಯವಿಟ್ಟು ನೀವೆಲ್ಲ ಹ್ಞೂ ಅಂದ್ರ ಒಂದು 2 ತಿಂಗಳ ಅವಕಾಶ ಕೊಡ್ರಿ. ಅಂದ್ರೆ ಈಗ ಎಲ್ಲ ಪ್ರಕ್ರಿಯೆ ಚಾಲು ಇರ್ತೈತಿ, ಹೋರಾಟ ಮಾಡೋದು ಹೇಳತ್ತ ಮುಂದೆ ಮಾತ ಆಗ್ಲಿಲ್ಲ ಅಂದ್ರ ಅವಕಾಶ ಕೊಡ್ರಿ. ಕುಡಿಯೋ ನೀರಿಂದ ಅದ ಪೈಪ ಲೀಕೇಜ್ ಆಗ್ತದ ಸುಧಾರಣೆ ಸರ್ ಹೇಳಾಕತ್ತಾರ ನೋಡ್ರಿ. ಇದು ವಿಷಯ ಸ್ವಲ್ಪ ಭಾಗದವ್ರು ಯಾರು ನೀರಾವರಿ ಅಧಿಕಾರಿಗಳಿದ್ರಿ. ಈಗ ಹೇಳಿ ಸಮಾಧಾನ ಸರ್ ಕೈ ಕೊಟ್ಟಿವಿ, ಅರ್ಜನೆ ಕೊಟ್ಟಿವಿ. ನಮ್ಮ ನಾಗರಾಜ್ ಅವ್ರು ಕೊಟ್ಟಿದ್ರು, ಬಾಡವಾಡಿದ ಕೆರೆದ ಟೆಂಡರ್ದು ಕೊಟ್ಟಿವಿ. ಗುದ್ದಿ ಪೂಜೆ ಆಗಿತ್ತಲ್ಲ ಅದನ್ನು ಕೊಟ್ಟಿವಿ ಸರ್. ಹೇಳೇ ಬಿಟ್ಟಿವಿ. ಈಗ ನಿಮ್ ಮುಂದೆ ಹೇಳಿವಿ ಸರ್ಗೆ ಹೇಳಿವಿ. ಅಣ್ಣ ಅರ್ಥ ಆಕೈತಿಲ್ಲ, ಅವ್ರು ನಾಳೆ ಇಲ್ಲೇ ಇಟ್ಕೊಂಡು ಗುರುಗಳ ಬೇಡಿಕೆ ಸರ್. ನಾವು ಡ್ಯಾಮಿಗೆ ನೀರು ಕೊಟ್ಟವ್ರಿಗೆ ನೀರಿಲ್ಲ, ಅದಕ್ಕಾಗಿ ಹೋರಾಟ ಕುಂತೀವಿ ಸರ್. ಎಲ್ಲಾನು ನೀವು ಜವಾಬ್ದಾರಿ ತಗೊಂಡಿರಿ. SP ಸಾಹೇಬರ ನೇತೃತ್ವದೊಳಗ ಇನ್ನೊಂದು ಬೇಡಿಕೆ ಅದು ಸರಿ ಆಗ್ಲಿಲ್ಲ ಸರ್. DK ಶಿವಕುಮಾರ್ ಹತ್ರ ಯಾವಾಗ ಡೇಟ್ ಕೊಡಿಸ್ತೀರಿ ಸರ್? ಯಾವಾಗ ಚರ್ಚೆ ಆಗ್ಲಿ? ಅದೊಂದು ಇಂತಿಷ್ಟು ಜನ ಅಂದ್ರೆ ಸರ್ ಅದರ ನೇತೃತ್ವ ನೀವು ತಗೋಬೇಕು. ನೀವು ಉಸ್ತುವಾರಿ ಅವರು ಇರ್ಲಿ, ಈ ಭಾಗದ ಯಾರು ಶಾಸಕರು ಯಾವ ಪಕ್ಷದವರು ಅವರು ಇರ್ಲಿ, ಶಾಸಕರು, ಉಸ್ತುವಾರಿ ಅವರು, ನೀರಾವರಿ ಸಚಿವರು, SP ಅವ್ರ ನೇತೃತ್ವದೊಳಗ, ನಮ್ಮ MD ಅವ್ರ ನೇತೃತ್ವದೊಳಗ ನಮ್ಮ ಅಪ್ಪ ಅವ್ರು ಇರ್ತಾರ. ಇವ್ರ ನೇತೃತ್ವದೊಳಗೆ ತೋರಿ. ಯಾಕಂದ್ರೆ ಸರ್ ಏನೇ ಸಮಸ್ಯೆ, ಈ ಸಚಿವ ಸಂಪುಟದ ಮುಂದೆ ಇನ್ನ 2-3 ಬಿಡುಗಡೆ ಆಗೋದ್ರ 1.5 ತಿಂಗಳು ಅಂತ ಹೇಳಿದ್ರು ಸರ್. ಅದು ಮುಕ್ತ ಚರ್ಚೆ ಆಗ್ತದ. 780 ಕೋಟಿನೂ ಚರ್ಚೆ ಆಗ್ತದ. ಈ ಲಿಫ್ಟ್ ಹೇಳಿದ್ರಲ್ಲ ಅದು ಚರ್ಚೆ ಆಗ್ತದ ಮುಕ್ತವಾಗಿ. ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗೆ ಒಂದು 50 ಜನ ಬರ್ತೀವಿ ಸರ್.
ಅದಕ್ಕೆ ಯಾವಾಗ ಡೇಟ್ ಕೊಡ್ತೀರ ಅದನ್ನೊಂದು ಹೇಳಿದ್ರೆ ಅಂದ್ರೆ ನಮಗೆ ವಿಶ್ವಾಸ ಬರ್ತದೆ. ಯಾಕ್ರಿಪ್ಪ? ಹಾ, ಮಾತಾಡ್ಸ್ತಾರ ಅದೊಂದು ನೀವು ಯಾವಾಗ ಕೊಡಿಸ್ತೀರಿ? ಎಲ್ರಿಗೂ ನಮಸ್ಕಾರ. ಈಗ ಇಷ್ಟೊತ್ತು ಬಹಳ ಹೊತ್ತು ನಾವು ಚರ್ಚೆ ಮಾಡಿದ್ವಿ. ಇದು ನೀರಿನ ಸಮಸ್ಯೆ ಇವತ್ತು ಒಂದಿಂದಲ್ ಬಗೆಹರಿಯಂತದಲ್ಲ. ಇದು ಭೂಮಂಡಲ ಹುಟ್ಟಿದಾಗ ಏನು ನೀರು ಯಾವತ್ತು ಹರಿಯಕ್ ಶುರು ಆಯ್ತೋ ಆವತ್ತಿಂದ ಇದಿದೆ. ಇದು ಇಲ್ಲೇ ಇದು ನಿಮ್ಮ ಹುಕ್ಕೇರಿಯಲ್ಲಿ ಒಂದೇ ಅಲ್ಲ, ನಾವು ಸುಮಾರು 22 ಜಿಲ್ಲೆ ಸುತ್ತಾಡ್ತಾ ಇದೀವಿ, ಎಲ್ಲಾ ಕಡೆ ಇದೆ ಇದು. ಇದಕ್ಕೆ ಟೈಮು ಬೇಕಾಗುತ್ತೆ. ಈಗ ನಿಮ್ಮವ್ರ ಈ ಮುಖಂಡರು ಹೇಳ್ದಂಗೆ ಈ ಮಲ್ಲಿಕಾರ್ಜುನ ಏತ ನೀರಾವರಿ ಏನಿದೆ ಇದ್ರ ಬಗ್ಗೆ ವಿಸ್ತೃತ ಯೋಜನೆ ನಾವು ಆಲ್ರೆಡಿ ತಯಾರು ಮಾಡಿದೀವಿ. ಆದ್ರೆ ಅವರು ಈ ನೀರು ಲಭ್ಯ ಇಲ್ಲ, ಸುಲ್ತಾನ್ಪುರ್ ಬ್ಯಾರೇಜ್ ಇಂದ ಲಿಫ್ಟ್ ಮಾಡೋದು, ಇದು ಬೇರೆ ಕಡೆ ನೀವು ವ್ಯವಸ್ಥೆ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ನಮ್ಗೆ ಮಿನಿಮಮ್ ಇಲ್ಲ ಅಂದ್ರು ಎಲ್ಲ ಅದು ನಿಮ್ಗೆ ಗೊತ್ತಿದೆ. ಈ ರೋಡ್ ಸೈಡಿಗೆ ನಿಲ್ಸಿ ಸರ್ವೆ ಮಾಡ್ತಾರಲ್ಲ, ಹಂಗ ನಾವು ಪೂರ್ತಿ ಲೆಂತ್ ನ ಸರ್ವೆ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಮ್ಗೆ ಇಲ್ಲ ಅಂದ್ರೂ ನಮ್ಗೆ 1 ತಿಂಗಳ ಕಾಲಾವಕಾಶ ಬೇಕಾಗುತ್ತೆ. ಅದಾದ ತಕ್ಷಣ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ನೀವು ಎಷ್ಟು ಜನ ಬನ್ನಿ, ನಾನು ಅವಕಾಶ ಮಾಡಿಸಿ ಮಂತ್ರಿಗಳಿಗೆ ಭೇಟಿ ಮಾಡಿಸ್ತೀವಿ. ಒಂದು. ಸೊ ಎರಡನೇದಾಗಿ ಈಗೇನು ನಾವು ಸಂಪುಟ ಸಭೆ ಮುಂದೆ ಅಂದ್ರೆ ಕ್ಯಾಬಿನೆಟ್ ಮುಂದೆ ಕಳಿಸೋಕೇನು ನಾವು ಇವು ರಿಪೇರಿ ವರ್ಕ್ಸ್ ಇದಾವೆ, ಇವಕ್ಕೇನು ಅವ್ರಿಗೆ ಹೇಳೋ ಅವಶ್ಯಕತೆ, ಭೇಟಿ ಆಗೋ ಅವಶ್ಯಕತೆ ಇಲ್ಲ. ಅದು ನಾವು ಆಲ್ರೆಡಿ ಕಳಿಸಿದೀವಿ. ಅದು 1 ತಿಂಗಳ ಒಳಗಡೆನೆ ನಾವು ಮಾಡಿ 1.5 ತಿಂಗಳು ಅಂದ್ರೆ ಅದಕ್ಕೊಂದು 15 ದಿನ ಟೆಂಡರ್ ಕರೆದು ಬೇಗ ನಾವು ಆ ಕೆಲಸ ಕಾರ್ಯ ಮಾಡ್ತೀವಿ. ಸೊ ಅದಕ್ಕೆ ಆಮೇಲೆ ಈ ಶಿಬ್ಬೂರು ಮತ್ತು ಹಡಗಲಾದ ಏನಿದೆ ಇದನ್ನ ನಾವು ಇದು ಆಲ್ರೆಡಿ ತಯಾರಿದೆ. ಇನ್ನೊಂದ್ಸರಿ ಪರಿಶೀಲಿಸಿ ಇದನ್ನು ಸಹ ಮಂತ್ರಿಗಳ ಜೊತೆಗೆ ಚರ್ಚೆ ಮಾಡುವಾಗ ನಾವು ಬುಕ್ಲೆಟ್ ಅನ್ನ ಸಲ್ಲಿಸ್ತೀವಿ. ಆದ್ರೆ ಅದಕ್ಕೆ ನಾನು ಸರ್ಕಾರದ ವತಿಯಿಂದ ಮತ್ತು ಕರ್ನಾಟಕ ನೀರಾವರಿ ನಿಗಮದ ವತಿಯಿಂದ ತಮ್ಮಲ್ಲಿ ಕಳಕಳಿಯಿಂದ ಬೇಳ್ಕೊಳ್ಳೋದೇನಂದ್ರೆ, ನೀವು ಹಳೆ ಕಾರ್ಯ ಮಾಡಿದ್ರಿ, ನೀವೆಲ್ಲರೂ ರೈತ ಬಾಂಧವರು, ಎಲ್ಲ ಜನತೆ, ಮುಖಂಡರು, ಮಹಾಸ್ವಾಮಿಗಳು ಶ್ಲಾಘನೀಯ. ಸೊ ನೀವು ನಮ್ಮ ಜೊತೆಗೆ ಸಹಕರಿಸಿ. ಯಾಕೆ ಅಂತ ಹೇಳಿದ್ರೆ, ನಾನು ಯಾಕೆ ಮಾತು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಇಂಜಿನಿಯರ್ಗಳು ಯಾರು ಬರಲ್ಲ. ಇಲ್ಲಿ ನಾವು ಹಿಡ್ಕಲ್ ಡ್ಯಾಮ್ ಆಗಿರ್ಬೋದು, ಮಾರ್ಕಂಡೇಯ ಆಗಿರ್ಬೋದು, ಸುಮಾರು ಕಡೆ ನಾವು ಬರೀ 20% ಅಂದ್ರೆ 100ಕ್ಕೆ 20% ಅಷ್ಟೇ ಜನ ಇಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ, ಇದೇನು ಅಂದ್ರೆ ಬಿಸಿಲು ಇರೋ ಪ್ರದೇಶ, ಒತ್ತಡದ ಪ್ರದೇಶ, ನೀರು ಕಡಿಮೆ ಇರೋ ಪ್ರದೇಶ, ಆಮೇಲೆ ಜನರ ಒಂದು ಇದು ಏನು ಈ ಕಡೆ ಒತ್ತಡಕ್ಕೆ ಒಳಗಾಗಿರುವಂತ ಜನರ ಮಧ್ಯೆ ಕೆಲಸ ಮಾಡ್ಬೇಕಾಗಿರೋದ್ರಿಂದ ನಮ್ಮ ಸಿಬ್ಬಂದಿ ಬರೋದಿಲ್ಲ. ಸೊ ನಾವು ಹಿಡ್ಕಲ್ ಡ್ಯಾಮ್ ಅಲ್ಲಿ ನಾನು ಪ್ರಯತ್ನ ಮಾಡಿ ಅವರಿಗೆ ಈಗ ಒಂದು 2-3 ಸ್ಟಾಪ್ ಕೊಡ್ಸಿದೀವಿ. ಬಂದು ಬೆಳಗಾಮಲ್ಲಿ ಕೂತ್ಕೊಂಡು ಅವರಿಗೆ ಮನವೊಲಿಸಿ, ಹೋಗ್ಬೇಡ್ರಪ್ಪ ನಿಮ್ಗೆಲ್ಲ ಸಹಾಯ ಮಾಡ್ತೀವಿ, ನೀವು ಜನರಿಗೂ ನಾವು ಹೇಳ್ತೀವಿ, ಅಲ್ಲಿ ಜನಪ್ರತಿನಿಧಿಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ನೀವು ಇರ್ರಿ, ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗ್ಬೇಡ್ರಿ ಅಂತ ಹೇಳಿ ಒಂದಿಷ್ಟು ಜನ ಉಳ್ಕೊಂಡಿದಾರ ಅಷ್ಟೇ. ಸೊ ಅದಕ್ಕೆ ನಾವು ಬಹಳ ಒತ್ತಡ ಹೇಳಿದ್ರೆ ಯಾರು ಬರಲ್ಲ. ಆಮೇಲೆ ದಕ್ಷಿಣ ಕರ್ನಾಟಕದವ್ರು ಬಂದವರು, ಅವ್ರು ಬಂದು 4 ದಿನ ಇದ್ದು ಬೀಗರ ತರ ಹೋಗ್ಬಿಡ್ತಾರ ಅಷ್ಟೇ. ಸೊ ಅದಕ್ಕೆ ತಾವು ನಮ್ಮ ಇಲಾಖೆಯೊಂದಿಗೆ, ಜಲಸಂಪನ್ಮೂಲ ಇಲಾಖೆಯೊಂದಿಗೆ, ಕರ್ನಾಟಕ ನೀರಾವರಿ ಎಲ್ಲೆಲ್ಲಿ ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ನಮ್ಮ ನೌಕರರು ಇದ್ದಾರೆ, ಅವ್ರ ಜೊತೆ ಸಹಕರಿಸಿ ಈ ಗೇಟ್ ಮುರಿಯೋದಾಗಿರ್ಬೋದು, ಕೆನಾಲ್ ಒಡೆದು ಹಾಕೋದಾಗಿರ್ಬೋದು, ಇಂಥವೆಲ್ಲ ಮಾಡಬೇಡಿ ದಯಮಾಡಿ. ಸೊ ನಮ್ಮವ್ರ ಜೊತೆ ಸಹಕರಿಸಿ, ನೀವು ಸಹಕರಿಸಿ, ನಾವು ಸಹಕರಿಸ್ತೀವಿ, ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ನಿಮ್ಮ ಮುಂದೆ ಹೇಳ್ತಾ ನಿಮಗೆಲ್ಲ ನಾನು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ. ಕೇಳ್ರಿ, ಇಲ್ಲಿ 1 ನಿಮಿಷ ಲಕ್ಷ ಕೊಟ್ಟು ಕೇಳ್ರಿ. ಮೊನ್ನೆ ನಮ್ಮ ಭಾಗದ ನೀರಾವರಿ ಅಧಿಕಾರಿಗಳು ಇವೆಲ್ಲ ಯೋಜನೆಗಳು ರುಸ್ತುಂಪುರ್ ಎತ್ ನೀರಾವರಿ, ದಡ್ಡಿನಾಗ್ನೂರ್ ಎತ್ ನೀರಾವರಿ, ರಾಜಕಟ್ಟಿ ಎತ್ ನೀರಾವರಿ, ಕುರ್ನಿ ಎತ್ ನೀರಾವರಿ, ಗೋತ್ರಿ ಎತ್ ನೀರಾವರಿ 6 ತಿಂಗಳಾಗ್ತದ ಅಂತ ಹೇಳಿದ್ರಿ ಸರ್. 6 ತಿಂಗಳೊಳಗೆ ಕೆಲಸ ಪ್ರಾರಂಭ ಆಗ್ತದ ಅಂತ ಹೇಳಿದ್ರಿ. ಆದ್ರೆ ಇವತ್ತು ನಿಮ್ಮ ಹೋರಾಟಕ್ಕೆ MD ಅವರು ಬಂದು ಏನ್ ಮಾಡಿದ್ರ ಅಂದ್ರೆ 1.5 ತಿಂಗಳೊಳಗೆ ಕೆಲಸ ಚಾಲೂ ಮಾಡ್ತಂದಾರ. ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ತೀವಿ ಸರ್. DK ಶಿವಕುಮಾರ್ ಅವರು 1 ತಿಂಗಳು ಯಾಕೆ ಸರ್ ಅದು? ಇಲ್ಲ ಹಂಗಲ್ಲ ಸರ್, ನೀವು ಬರ್ತೀನಿ ಅಂದ್ರ ನೀವು ಹೇಳಿದ್ರೆ ನಾವು ಒಂದು 50 ಜನ ರೈತರನ್ನ ಕರ್ಕೊಂಡು SP ಅವ್ರ ನೇತೃತ್ವ ಸರ್, SP ಸಾಹೇಬ್ರ ನೇತೃತ್ವದೊಳಗ ನಾವು ಬೆಂಗಳೂರಿಗೆ ಬರ್ತೀವಿ. ನಮ್ಗೆ 2 ತಾಸು ಮುಕ್ತವಾಗಿ ಚರ್ಚೆ ಮಾಡಿದ್ರೆ ಅಂದ್ರೆ ಉಳ್ಕದಂತ ಯೋಜನೆಗಳನ್ನ
ಚರ್ಚೆ ಮಾಡಿ ಹಣ ಬಿಡುಗಡೆ ಮಾಡ್ಲಿಕ್ಕೆ ನಾವು ಏನ್ ಮನವಿ ಮಾಡ್ಕೊತೀವಿ ಮಾಡ್ಕೊಂಡ್ಬಿಡ್ತೀವಿ ಸರ್ ನಾವು ತಮ್ಮ ನೇತೃತ್ವ. ಇಲ್ಲ ಹಂಗಲ್ಲ ಸರ್, ಯಾವಾಗೂ ಬರ್ಲಿಕ್ಕೆ ಅವ್ರು ಸಿಗಂಗಿಲ್ಲ ಸರ್. ಎಸ್ ಸರ್. ನಮಗೆ ಸಂಬಂಧಪಟ್ಟಂಗ ಸಲಹೆ ಸಮಿತಿ ಪ್ರತಿ 2 ಬಾರಿ ವರ್ಷದಲ್ಲಿ ಹಾಕ್ಬೇಕು. ಆ ಸಲಹೆ ಸಮಿತಿ ಒಳಗ ನಮ್ಮ ಗುರುಗಳು ಮತ್ತ ಚೂನಪ್ಪ ಪೂಜಾರಿ ಅವರು ಅವ್ರನ್ನ ಒಳಗೊಂಡಂಗ 3 ಜನ ಅಂದ್ರೇನು 5 ಜನರಿಗೆ ಏನದ ಸಲಹೆ ಸಮಿತಿ ಅದರೊಳಗೆ ಸದಸ್ಯರನ್ನಾಗಿ ಏನದ ತಾವು ಅಲ್ಲಿ ಆ ಒಂದು ಸಭೆಗೆ ಏನದ ಹಾಜರಾಗ್ಲಕ್ಕ ತಾವು ಅವಕಾಶ ಮಾಡಬೇಕು. ಅದನ್ನ ಅಧಿಕೃತವಾಗಿ ಆದೇಶ ಹಾಕಬೇಕು. ಇದು ನಮ್ಮ ಬೇಡಿಕೆ ಆದ್ರಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರ ಏನು ಕೆಬಿ ಜನಲ್ದೊಳಗ ಸ್ಕಾಡಾ ಗೇಟ್ಗಳು ಮಾಡ್ರ ಅದೇ ರೀತಿನೇ ಇಲ್ಲಿನೂ ಕೂಡ ಒಂದು ಆ ಪ್ರಾಜೆಕ್ಟ್ ಅನ್ನ ಈ ಭಾಗದಲ್ಲಿ ಆದ್ರೂ ಕೂಡ ನೀರು ಕೂಡ ವೇಸ್ಟ್ ಆಗಲ್ಲ. ಅಲ್ಲಿ ಯಾವ ರೀತಿ ನಡೆದ ಅದೇ ರೀತಿನೇ ಇಲ್ಲಿನೂ ಕೂಡ ಆಗಲ್ಲ. ಎಲ್ಲರಿಗೂ ಮುಕ್ತ ಅವಕಾಶ. ಎಲ್ಲಾ ರೈತರು ಯಾವುದು ನಮ್ದು ಘಟಪ್ರಭಾ ಯೋಜನೆ ಇದೆ ಅಲ್ಲಿರೋ ಎಲ್ಲಾ ರೈತರು ಭಾಗವಹಿಸಬಹುದು. ಇವರೇ ಆಗ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಬಟ್ ಅದು ಸದಸ್ಯರು ಏನಿದೆ ಅದು ಸರ್ಕಾರ ಮಟ್ಟದಲ್ಲಿ ಆಗುತ್ತೆ. ನೀವು ರೈತ ಸಂಘದಿಂದ ನನಗೊಂದು ರಿಪ್ರೆಸೆಂಟೇಷನ್ ಕೊಡಿ, ನಾ ಸರ್ಕಾರಕ್ಕೆ ನಿಮ್ಮ ಹೆಸರು ರೆಕಮೆಂಡ್ ಮಾಡಿ ಕಳಿಸ್ತೀನಿ. ಒಂದು ಸದಸ್ಯರಾಗಿ ಆಯ್ತು. ಎರಡನೇದು ಆ ಸದಸ್ಯರನ್ನ ಮಾಡೋದು ಸರ್ಕಾರದ ಕೆಲಸ. ಸೊ ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ. ನೀವು ಮಂತ್ರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಆಗ್ಬಿಟ್ಟು ನೀವು ಅಲ್ಲಿ ಸೇರಿಸ್ಕೊಳ್ಳೋ ಕಾರ್ಯಕ್ರಮ ಮಾಡಬೇಕು. ಒಂದು. ಎರಡನೇದು ನೀವು ಹೇಳಿರಲ್ಲ ಸ್ಕಾಡಾ ಬಗ್ಗೆ ಆಲ್ರೆಡಿ ನಾವು ಘಟಪ್ರಭಾ ಯೋಜನೆ ಲೆಫ್ಟ್ ಬ್ಯಾಂಕು ರೈಟ್ ಬ್ಯಾಂಕು AIBP ಅಂತೇಳಿ ಎಕ್ಸ್ಟೆಂಡೆಡ್ ಇರಿಗೇಷನ್ ಪ್ರಾಜೆಕ್ಟ್ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಗೆ 3,600 ಕೋಟಿ ಅಲ್ಲ 3,600 3,600 ಕೋಟಿ ಪ್ರಾಜೆಕ್ಟ್ ಅನ್ನ ನಾವು ಆಲ್ರೆಡಿ ಕಳಿಸಿ ಅದು ಟೆಕ್ನಿಕಲ್ ಕ್ಲಿಯರೆನ್ಸ್ ಬಂದಿದೆ. ಒಬ್ರು ಯಾರು ಮಾಡಿ ಬಿಡ್ತಾರೆ ಒಬ್ಬರೊಬ್ಬ. ಹಲೋ ಸರ್ ಮೈಕ್ ತೋರಿ ಸರ್. ನಿಮಿಷ ಶಾಂತಲ್ಲಿ ನಿಂತಲ್ಲಿ ನಿಲ್ರಿ. ಈಗ ಈ ಮೀಡಿಯಾದವ್ರು ಬಿಟ್ಟು ದೂರ ಸರಿ ಉಳಿದವ್ರಲ್ಲ, ಯಾಕೆ ಅವ್ರು ಬೈಕ್ ಹೋಗಲ್ಲ. 9 ಹಳೆ ಏಕ ನೀರಾವರಿ ಯೋಜನೆಗಳಿದಾವೆ. ಅವೇನಾಗಿದ್ದಾವೆ 20 ರಿಂದ 25 ವರ್ಷ ಹಳೇದಾಗಿದ್ದು ಮೋಟರ್ ಆಗಿರ್ಬೋದು, ಪೈಪ್ಸು ಅದೆಲ್ಲ ನಿರ್ವಹಣೆ ಮಾಡದೇ ಇರೋದ್ರಿಂದ ಹಾಳಾಗಿರೋದು ಕಂಡು ಬಂದಿದ್ದು. ಇದು ಒಂದು ಒತ್ತಾಯ. ಇನ್ನೊಂದು 2 ಅವ್ರದ್ದು ಮಲ್ಲಿಕಾರ್ಜುನ ಏತ ನೀರಾವರಿ ಮತ್ತೆ ಶಿಂಗೂರು ಹಡಲಗಾರ ಏತ ನೀರಾವರಿ 2 ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಮುಖ್ಯವಾದ ಬೇಡಿಕೆಗಳಾಗಿದ್ದು. ಇದರಲ್ಲಿ ಇದು ಮಲ್ಲಿಕಾರ್ಜುನ ಏತ ನೀರಾವರಿ ಯೋಜನೆ 780 ಕೋಟಿಗಳಿಗೆ ನಾವು ಏನು ಈ ಯೋಜನಾ ವರದಿ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ವಿ. ಆದರೆ ಅದರಲ್ಲಿ ಆ ನದಿಯನ್ನು ನಾವು ಸುಲ್ತಾನ್ಪುರ ಹಿರಣ್ಯಕೇಶಿ ನದಿಯಿಂದ ನೀರನ್ನು ಎತ್ತಬೇಕು ಅಂತೇಳಿ ಯೋಜನಾ ವರದಿ ತಯಾರಿಸಿದ್ವಿ. ಆ ನದಿನಲ್ಲಿ 0.61 TMC ಅವಶ್ಯಕ ನೀರು ಲಭ್ಯವಿಲ್ಲ ಅಂತ ಅದನ್ನು ಮರುಪರಿಶೀಲನೆ ಸಲ್ಲಿಸಿರೋದ್ರಿಂದ ಅದನ್ನು ನಾನು ಇಲ್ಲಿ ಪರಿಶೀಲಿಸಿ ಅದು ಅಲ್ಲಿ ಸಾಧ್ಯವಾಗದೇ ಇದ್ದರೆ ಘಟಪ್ರಭಾ ನದಿಯಿಂದ ಅದನ್ನು ಲಿಫ್ಟ್ ಮಾಡಿ ಯೋಜನೆ ಮಾಡಬಹುದಾ ಅನ್ನೋ ಒಂದು ಸಮಾಲೋಚನೆ ಪರಿಶೀಲಿಸಿ ಇನ್ನೊಂದು ಸರಿ ಸರ್ಕಾರಕ್ಕೆ ಹೊಸ ಯೋಜನಾ ವರದಿಯನ್ನು ಸಲ್ಲಿಸಿ ಅನುಮೋದನೆ ಪಡೆದು ಅನುಷ್ಠಾನ ಮಾಡೋ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೀವಿ ಕರ್ನಾಟಕ ನೀರಾವರಿ ನಿಗಮದಿಂದ ಅಂತ ಹೇಳಿ. ಉಳಿದಂತೆ 7 ರಿಂದ 9 ಯೋಜನೆಗಳನ್ನು ಏನಿದ್ದಾವೆ ಅವು ಆಲ್ರೆಡಿ ಹಿಂದಿನ ಅವಧಿಯಲ್ಲಿ ಸುಮಾರು ದಿನಗಳ ಹಿಂದೆಯೇ ಮಂಜೂರಾಗಿದ್ದು ಅವುಗಳನ್ನು ನಾವು ಎಸ್ಟಿಮೇಟ್ಸ್ ಎಲ್ಲ ರೆಡಿ ಮಾಡಿ ಅನುಮೋದನೆಗೆ ಸರ್ಕಾರದ ಆಡಳಿತಾತ್ಮಕ ಅನುಮೋದನೆಗೆ ಸಲ್ಲಿಸಿದ್ದೀವಿ. ಅವೆಲ್ಲ 1 ತಿಂಗಳ ಒಳಗಾಗಿ ಆಡಳಿತಾತ್ಮಕ ಅನುಮೋದನೆ ಪಡೆದು ಅವುಗಳನ್ನು ಟೆಂಡರ್ ಕರೆದು ಎಲ್ಲ ಏನು 7 ಹಳೆಯ ಏತ ನೀರಾವರಿ ಯೋಜನೆಗಳಿದ್ದಾವೆ ಅವುಗಳನ್ನು ಅನುಷ್ಠಾನಗೊಳಿಸ್ತೀವಿ ಅಂತ ಹೇಳಿದ್ವಿ. ಸರ್ ಸುಮಾರು 90 ವರ್ಷಗಳಿಂದ ಇದೆಲ್ಲ ಯೋಜನೆಗಳಿದ್ರು ಸರಿಯಾಗಿ ಅನುಷ್ಠಾನ ಆಗಿಲ್ಲ, ಸರಿಯಾಗಿ ನೀರು ಬಂದಿಲ್ಲ. ಅಧಿಕಾರಿಗಳು ಎಷ್ಟು ಮಟ್ಟಿಗೆ ವ್ಯವಸ್ಥಿತವಾಗಿ ಇಲ್ಲೂ ನೀವು ಕೇಳಿದಾಗ ಅಧಿಕಾರಿಗಳು ಅಂತ ಅಲ್ಲ, ಅಧಿಕಾರಿಗಳ ಕೊರತೆ ಇದೆ, ಅದು ನಿಜ ಒಪ್ಕೋಬೇಕು. ಯಾಕಂದರೆ ಈ ಕಡೆ ಭಾಗದಲ್ಲಿ ಅಧಿಕಾರಿಗಳು ಹೆಚ್ಚಿನ ದಿನಗಳವರೆಗೆ
ಇಲ್ಲಿ ಸೇವೆಗೆ ಬರೋದಿಲ್ಲ. ಒಂದು ಯಾಕಂದರೆ ಹೆಚ್ಚಿನ ಒತ್ತಡ ಇದೆ. ಇದು ಈ ಭಾಗ ಏನಿದೆ ಇದು ಎತ್ತರದ ಪ್ರದೇಶ ಆಗಿರೋದ್ರಿಂದ ಇದಕ್ಕೆ ಗ್ರಾವಿಟಿ ನೀರು ತರಿಸೋಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನು ಮಾಡಿದರೂ ಸಹಿತ ನಾವು ಲಿಫ್ಟ್ ಮಾಡಿ ಅದಕ್ಕೆ ವಿದ್ಯುತ್ ವೆಚ್ಚ ಇದೆ. ಸೊ ಆ ಥರ ನೀರಾವರಿ ವ್ಯವಸ್ಥೆಗಳನ್ನೇ ಕಲ್ಪಿಸಬೇಕು ವಿನಃ ಈ ಗ್ರಾವಿಟಿ ಮೇಲೆ ನೀರಾವರಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಮ್ಮಿಂದ ಕರ್ನಾಟಕ ನೀರಾವರಿ ನಿಗಮದ ಎಲ್ಲ ಪ್ರಯತ್ನಗಳು ಇರೋ ಏತ ನೀರಾವರಿಗಳನ್ನು ಸರಿ ಮಾಡೋದು ಮತ್ತು ಹೊಸದಾಗಿ ಏತ ನೀರಾವರಿಗಳನ್ನು ಮಾಡೋ ಒಂದು ಯೋಚನೆ ಇದೆ. ವ್ಯವಸ್ಥೆಗೆ ಕುಡಿಯುವ ನೀರಿನ ಇಲಾಖೆಯವರು ನಮಗೆ ನೀರು ಒದಗಿಸಿ ಅಂತ ಹೇಳಿದ್ರೆ ನಾವು ನೀರನ್ನು ಒದಗಿಸೋ ಪ್ರಯತ್ನ ರೈತ ಮುಖಂಡರು ತಿಳಿಸಿದ್ದಾರೆ. ಆ ಥರ ನಾನು ಇದೇ ಭಾಗದವ್ರು ಇದೆಲ್ಲ ಜಿಯಾಲಜಿಕಲ್ ಏರಿಯಾ ಗೊತ್ತಿದೆ. ಸೊ ನಾಳೆ ನಾನು ಇದ್ದು ಅದೇನು ಮಲ್ಲಿಕಾರ್ಜುನ ನೀರಾವರಿ ಆಲ್ಟರ್ನೇಟಿವ್ ವ್ಯವಸ್ಥೆ ಬಗ್ಗೆ ಪರಿಶೀಲಿಸ್ತೀನಿ. ಸರ್ ಏನಂತಂದ್ರೆ ಈಗ MI ಡಿಪಾರ್ಟ್ಮೆಂಟ್ ಸಾಕಷ್ಟು MI ಡಿಪಾರ್ಟ್ಮೆಂಟ್ ನಮಗೆ ಸಂಬಂಧಿಸಿದ್ದಲ್ಲ. ಸರಿ, ಕುಡಿ ನೀರಾವರಿ ಕ್ವಿಕ್ಕಾಗಿ ಮಾಡಬೇಕಂತ ಆಗ್ರಹ ಮಾಡಿದ್ರು ಅದ್ರ ಬಗ್ಗೆ. ಕುಡಿಯೋ ನೀರಿನ ಇಲಾಖೆ ಏನು ಸಂಪರ್ಕಿಸ್ಬೋದು. ಕುಡಿಯೋ ನೀರಿನ ಇಲಾಖೆ ಏನಾದ್ರು ನೀರಿಲ್ಲ ಅಂತ ಹೇಳಿದ್ರೆ ನಮ್ಮಿಂದ ಏನಾದ್ರು ನೀರು ಒದಗಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಡಿ ಕೆ ಶಿವಕುಮಾರ್ ಭೇಟಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿ. ಸುಮಾರು 15 ಹಳ್ಳಿಗೆ ಕುಡಿ ನೀರಿಲ್ಲ ಅಂತ ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ.